ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ಪ್ರೆಗ್ನೆಂಟ್ ಇದ್ದಾಗ ಗಂಡು ಮಗುವಿನ ಲಕ್ಷಣಗಳು ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಯಾವುದೇ ಜೆಂಡರ್ನ ನಾನು ರಿವೀಲ್ ಮಾಡ್ತಾ ಇಲ್ಲ, ನನಗೆ ಆಗಿರೋವಂಥ ಎಕ್ಸ್ಪೀರಿಯೆನ್ಸ್ನ ನಿಮ್ಮಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ತುಂಬ ಹೆಣ್ಮಕ್ಳಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಅಂದರೆ ಗಂಡು ಮಗುನೇ ಬೇಕು ಹೆಣ್ಮಗುನೇ ಬೇಕು ಅಂತಲ್ಲ, ಯಾವ ಪಾಪುಗೆ ಯಾವ ಥರ ಸಿಮ್ಟಮ್ಸ್ ಇರುತ್ತೆ, ನಮಗೆ ಯಾವೆಲ್ಲ ಸಿಮ್ಟಮ್ಸ್ ಬರ್ತಾ ಇರುತ್ತೆ, ಸುಮ್ಮನೆ ನೋಡಬೇಕು ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆ ಕ್ಯೂರಿಯಾಸಿಟಿಗೋಸ್ಕರ ನಾನು ಈ ನನಗಾಗಿರೋವಂಥ ಎಕ್ಸ್ಪೀರಿಯೆನ್ಸ್ನ ನಿಮ್ಮಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ವಿತ್ ಪ್ರೂಫ್ ಜೊತೆ ನಾನು ನಿಮಗೆ ಬಾಯ್ ಬೇಬಿ ಸಿಮ್ಟಮ್ಸ್ನ ಅಂದರೆ ಗಂಡು ಮಗುವಿನ ಲಕ್ಷಣಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾವ್ಯಾವ ಸಿಮ್ಟಮ್ಸ್ ಇದೆ, ನಿಮ್ಗೆ ಯಾವ್ಯಾವ ಸಿಮ್ಟಮ್ಸ್ ಇದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ನನಗೆ ಯಾವ್ಯಾವ ಸಿಮ್ಟಮ್ಸ್ ಇತ್ತು ಅಂತ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಪಾಪು 5 ತಿಂಗಳಲ್ಲಿರೋ ಇರಬೇಕಾದ್ರೆ ಅನೋಮಲಿ ಸ್ಕ್ಯಾನ್ ಅಂತ ಮಾಡ್ತಾರೆ. ಇದು 5 ತಿಂಗಳಲ್ಲಿ ಎಲ್ರಿಗೂ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಯಾಕಂತಂದರೆ 5 ತಿಂಗಳಲ್ಲಿ ಬೇಬಿಗೆ ಬರೋವಂಥ ಪಾರ್ಟ್ಸ್ ಎಲ್ಲ ಕೂಡ ಬೆಳವಣಿಗೆ ಆಗಿರುತ್ತೆ. ಹಂಗಾಗಿ ಇದು ಯಾವ್ಯಾವ ಪಾರ್ಟ್ಸ್ ಬೆಳವಣಿಗೆ ಆಗಿದೆ, ಬೆಳವಣಿಗೆ ಆಗಿಲ್ಲ, ಬೇಬಿ ಮೂಮೆಂಟ್ಸ್ ಹೆಂಗಿದೆ ಅದನ್ನೆಲ್ಲ ಚೆಕ್ ಮಾಡೋದಕ್ಕೋಸ್ಕರ ಈ ಅನೋಮಲಿ ಸ್ಕ್ಯಾನ್ ಅನ್ನೋದು ಮಾಡೇ ಮಾಡ್ತಾರೆ, ಮಾಡಿಸ್ಲೇಬೇಕು. ಅಕಸ್ಮಾತ್ ನೀವೆಲ್ಲ ಮಾಡಿಸಿಲ್ಲ ಅಂತಂದರೆ ಹೋಗಿ ಮಾಡಿಸಿ. ಅದರಲ್ಲಿ ನಮ್ಮ ನೇಮ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಏಜು, ಆಮೇಲೆ ಇಲ್ಲಿ EDD ಡೇಟ್ ಇರುತ್ತೆ ನೋಡಿ, ಇಲ್ಲಿ EDD ಡೇಟ್ ಇರುತ್ತೆ. EDD ಡೇಟ್ ಬಂದು ನಮಗೆ ಡೆಲಿವರಿ ಡೇಟು ಮತ್ತು ಯಾವ ತಿಂಗಳು ಮತ್ತು ಎಷ್ಟು ವಾರ ಎಷ್ಟನೇ ದಿನದಲ್ಲಿ ನಾವು ಮಾಡಿಸಿದ್ದೀವಿ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಯಾರಿಗೆಲ್ಲ ಅಕಸ್ಮಾತು ಈ ರಿಪೋರ್ಟ್ನ ಹೇಗೆ ಓದ್ಕೊಳ್ಳೋದು, ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ನಿಮಗೆ ಹೇಗೆ ಇದರಲ್ಲಿ ಏನೇನು ಎಲ್ಲೆಲ್ಲಿ ಇರುತ್ತೆ, ಹೇಗೆ ಅರ್ಥ ಮಾಡ್ಕೊಳ್ಳೋದಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಾನು ಸಿಮ್ಟಮ್ಸ್ ಹೇಳೋದ್ರಿಂದ 1-2 ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನನ್ನ ಬಾಯ್ ಬೇಬಿ ಸಿಮ್ಟಮ್ಸ್ ಬಂದು ಫಸ್ಟು ನಾನು ಇಲ್ಲಿ FHRನ ತೋರಿಸ್ತಾ ಇದ್ದೀನಿ ನೋಡಿ. FHR ಅಂತ ಅಂದರೆ ಫೀಟಲ್ ಹಾರ್ಟ್ ರೇಟ್ ಅಂತ. 1 ನಿಮಿಷಕ್ಕೆ ಎಷ್ಟು ಸರಿ ಹಾರ್ಟ್ ರೇಟ್ ಲಬ್ ಅಂತ ಬಡ್ಕೊಳ್ಳುತ್ತೆ ಅಂತ. ಇದು 167 ಸರಿ ಬಡ್ಕೊಳ್ಳುತ್ತೆ. ಇಲ್ಲಿದೆ ನೋಡಿ 167 ಅಂತ. ಇದು ಫೀಟಲ್ ಹಾರ್ಟ್ ರೇಟ್ ಬಂದು 167 ಪರ್ ಮಿನಿಟ್ಸ್ ಅಂತ ಇದೆ ನೋಡಿ. ನನ್ನ ಬಾಯ್ ಬೇಬಿ ಫೀಟಲ್ ಹಾರ್ಟ್ ರೇಟ್ ಇದು. ಅದಾದಮೇಲೆ 5 ತಿಂಗಳಲ್ಲಿ ಬೇಬಿ ವೆಯ್ಟ್ ಬಂದು 335 ಗ್ರಾಮು ± ಈ ರೀತಿ ಕೊಟ್ಟಿರ್ತಾರೆ. 50 ಗ್ರಾಮ್ ಅಂತ ಕೊಟ್ಟಿರ್ತಾರೆ. ಏನಂದರೆ 335 ಗ್ರಾಮ್ಗೆ 50 ಗ್ರಾಮು ಲೆಸ್ ಕೂಡ ಆಗ್ಬೋದು ಮತ್ತು ಹ್ಯಾಡ್ ಕೂಡ ಆಗ್ಬೋದು. 335 ಗ್ರಾಮ್ಗಿನ ಜಾಸ್ತಿ ಕೂಡ ಇರ್ಬೋದು ಅಥವಾ 50 ಗ್ರಾಮ್ ಕಮ್ಮಿ ಕೂಡ ಇರ್ಬೋದು ಅಂತ ಈ ರೀತಿ ಕೊಟ್ಟಿರ್ತಾರೆ. ಇದೆಲ್ಲ ನಾರ್ಮಲ್ ವೆಯ್ಟು ಇಷ್ಟಿರುತ್ತೆ. ಅದಾದಮೇಲೆ 5 ತಿಂಗಳಲ್ಲಿ ಪ್ಲೆಸೆಂಟಾ ಪೊಸಿಷನ್, ಪ್ಲೆಸೆಂಟಾ ನೋಡಿ ಇಲ್ಲಿ ಪೋಸ್ಟೀರಿಯರ್ ಪ್ಲೆಸೆಂಟಾ. ಅದಾದಮೇಲೆ ಗ್ರೇಡು, ಇದು ಮೆಚುರಿಟಿ 1, 2 ಆ ಥರ ಕೊಟ್ಟಿರ್ತಾರೆ. ಇಲ್ಲಿ ನನಗೆ 5 ತಿಂಗಳಲ್ಲಿ ನನ್ನ ಬಾಯ್ ಬೇಬಿ ಸಿಮ್ಟಮ್ಸಲ್ಲಿ ಪ್ಲೆಸೆಂಟಾ ಪೊಸಿಷನ್ ಬಂದು ಪೋಸ್ಟೀರಿಯರ್ ಮತ್ತು ಮೆಚುರಿಟಿ ಬಂದು ಗ್ರೇಡ್ 1 ಆಗಿತ್ತು. ನಾನು ಈಗ ರಿಪೋರ್ಟಲ್ಲಿ ಏನಿದೆ ಅದನ್ನು ನಿಮಗೆ ತೋರಿಸ್ದೆ. ನನಗಾಗುವಂಥ ಸಿಮ್ಟಮ್ಸ್ನ ಅಂದರೆ ಲಕ್ಷಣಗಳನ್ನ ನಿಮಗೆ ಹೇಳ್ತಾ ಬರ್ತೀನಿ. ಫಸ್ಟ್ ಒನ್ ಬಂದು ನನಗೆ ಕನ್ಫರ್ಮ್ ಆಗಿದ್ದು ಸ್ವಲ್ಪ ಲೇಟೇ, ಯಾಕಂದರೆ ನನಗೆ PCOD ಪ್ರಾಬ್ಲಮ್ ಇರೋದ್ರಿಂದ ನಾವು ಕರೆಕ್ಟಾಗಿ ರೆಗ್ಯುಲರಾಗಿ ಪೀರಿಯಡ್ಸ್ ಆಗಲ್ವಲ್ಲ, ಸೊ ಓವ್ಯುಲೇಷನ್ ಲೇಟಾಗಿ ಆಗಿರುತ್ತೆ. ಹಂಗಾಗಿ ನಮಗೆ ಇದೇ ಡೇಟಲ್ಲಿ ಈ ತಿಂಗಳು ಇದು ಅಂತ ನೆನ್ಪಿಟ್ಕೊಳ್ಳೋದಕ್ಕಾಗಲ್ಲ. ನೆನ್ಪಿಟ್ಕೊಂಡ್ರೂ ಕೂಡ ನಮಗೆ ಓವ್ಯುಲೇಷನ್ನು ಕರೆಕ್ಟಾಗಿ ಆಗಿರೋಲ್ಲ. ಹಂಗಾಗಿ ನನಗೆ ಕನ್ಫರ್ಮ್ ಆಗಿದ್ದು 1.5 ಮಂತ್ ಆದಮೇಲೆ, 1.5 ತಿಂಗಳು ಆದಮೇಲೆ ನನಗೆ ಕನ್ಫರ್ಮ್ ಆಗಿದ್ದು. ಒಬ್ಬೊಬ್ರಿಗೆ ಏನಾಗುತ್ತೆ 1 ಮಂತ್ ಆಗಿ 1 ವೀಕಲ್ಲೇ, 1 ತಿಂಗಳು ಇವಾಗ ಪೀರಿಯಡ್ಸ್ ಮಿಸ್ ಆಯಿತು, 1 ವಾರದಲ್ಲೇ ಅವರಿಗೆ ಕನ್ಫರ್ಮ್ ಆಗಿಬಿಡುತ್ತೆ. ನಮಗೆ ಇನ್ನೂ ಸ್ವಲ್ಪ 1-2 ವಾರ ಹೆಚ್ಚು ಕಮ್ಮಿ ಲೇಟಾಗಿ ನಮಗೆ ಗೊತ್ತಾಗುತ್ತೆ. ನಾನು ಮನೆಯಲ್ಲೇ ಕಿಟ್ನ ತೊಗೊಂಡು ಬಂದು ಚೆಕ್ ಮಾಡಿ ನೋಡಿದೆ, ಆದರೆ ಅದರಲ್ಲಿ ನೆಗೆಟಿವೇ ಇತ್ತು. ಸೊ ಹಂಗಾಗಿ ಬಿಡು ಮತ್ತೆ ಪೀರಿಯಡ್ಸ್ ಹಾಕ್ತೀನಿ, ಯಾಕಂದರೆ ನಂದು PCOD ಪ್ರಾಬ್ಲಮ್ ಇರೋದ್ರಿಂದ ಹಾಕ್ತೀನಿ ಅಂದ್ಕೊಂಡು ನಾನು ಬಿಟ್ಬಿಟ್ಟೆ.
ಅದಾದಮೇಲೆ ಇನ್ನೊಂದು ಸರಿ ನಾನು ಹಾಸ್ಪಿಟಲ್ ಕೂಡ ಚೆಕ್ ಮಾಡಿಸಿದೆ, ಅಲ್ಲೂ ಕೂಡ ನೆಗೆಟಿವ್ ಬಂತು. ಇನ್ನೊಂದು ಮತ್ತೆ ಅದು ಮಿಸ್ ಆಗ್ತಾನೆ ಮತ್ತು ಪೀರಿಯಡ್ಸು ಆಗಿಲ್ಲ. ಮತ್ತು ನನಗೆ ಸ್ವಲ್ಪ ಸ್ಟಮಕ್ ಪೇಯ್ನ್ ಬರ್ತಾಯಿತ್ತು, ಅಂದರೆ ಅಬ್ಡಾಮಿನಲ್ ಪೇಯ್ನ್, ಅಂದರೆ ಕೆಳ ಹೊಟ್ಟೆ ಎಡಭಾಗದಲ್ಲಿ ನನಗೆ ಸ್ವಲ್ಪ ಪೇಯ್ನ್ ಅನ್ನೋದು ಕಾಣಿಸ್ಕೊತಾ ಇತ್ತು. ಹಂಗಾಗಿ ನಾನು ಏನಿರ್ಬೋದು ಇದು ಅಂತ ನಾನು ಇನ್ನೊಂದು ಸರಿ 3 ಟೈಮ್ಸು, ಅಂದರೆ ಮನೇಲಿ ಒಂದು ಸರಿ ಚೆಕ್ ಮಾಡಿದೆ, ಅದಾದಮೇಲೆ ಹಾಸ್ಪಿಟಲಲ್ಲಿ ಒಂದು ಸರಿ, ಇನ್ನೊಂದು ಸರಿ ಹಾಸ್ಪಿಟಲಲ್ಲಿ ಹೋಗಿ ಚೆಕ್ ಮಾಡಿದಾಗ ಕೂಡ ನನಗೆ ನೆಗೆಟಿವೇ ಬಂತು. ಅವ್ರು ಏನು ಮಾಡಿದ್ರು, ಪೀರಿಯಡ್ಸ್ ಆಗೋ ಹಾಗೆ ನನಗೆ ಟ್ಯಾಬ್ಲೆಟನ್ನು ಕೊಟ್ಟರು. ಆದರೆ ನಾನು ತೊಗೊಂಡಿಲ್ಲ. ಇನ್ನೊಂದು ಸರಿ ನೋಡೋಣ ಬಿಡು, ಯಾಕೆ ನಾನು ಸುಮ್ಮನೆ ಟ್ಯಾಬ್ಲೆಟ್ ತೊಗೊಂಡು ಇದು ಮಾಡ್ಕೊಳ್ಳೋದಂತ ನಾನು ಹಾಗೆ ಬಿಟ್ಟೆ. ಅದು ಹೊಟ್ಟೆ ನೋವಿರೋದ್ರಿಂದ ನಾವು ಹಾಸ್ಪಿಟಲ್ಗೆ ಹೋದಾಗ ಅದು ಕನ್ಫರ್ಮ್ ಆಯಿತು. ಅದಾದಮೇಲೆ ಓಕೆ ಇರಲಿ ಬಿಡು ಅಂತ ನಾವು ಸುಮ್ಮನೆ ಆದ್ವಿ. ಆದರೆ ಫಸ್ಟ್ ಬೇಬಿ ನನಗೆ ಚಿಕ್ಕವಳು ಇರೋದ್ರಿಂದ ಸ್ವಲ್ಪ ಟೆನ್ಷನ್ನೇ ಇತ್ತು, ಸೆಕೆಂಡ್ ಬೇಬಿ ಬೇಗ ಆಯಿತು ಅಂತ. ಸೊ ಇರಲಿ ಬಿಡು, ಅಮ್ಮ ಮನೆಯಲ್ಲಿ ನೋಡ್ಕೊತೀನಿ ಅಂತ ಸರಿ ಇರಲಿ ಅಂತ ನಾವು ಬಿಟ್ವಿ. ಅದಾದಮೇಲೆ ನನಗೆ ಫಸ್ಟ್ ಒನ್ನು ಹೊಟ್ಟೆ ನೋವು, ಅದಾದಮೇಲೆ ನನಗೆ ತಲೆ ಸುತ್ತೋ ಥರ ಆಗ್ತಾಯಿತ್ತು. ಕುತ್ಕೊಂಡು ಎದ್ದರೆ ತಲೆ ಸುತ್ತೋ ಥರ ಅನ್ನಿಸ್ತಾಯಿತ್ತು, ಬಟ್ ಬೀಳ್ತಾ ಇರಲಿಲ್ಲ. ಕುತ್ಕೊಂಡು ಎದ್ದರೆ ತಲೆ ಸುತ್ತು ಬರೋ ಥರ ಆಗ್ತಾಯಿತ್ತು. ಕಲರ್ ಅನ್ನೋದು ನನಗೆ ನಾರ್ಮಲಾಗೇ ಇತ್ತು, ಬ್ಲ್ಯಾಕ್ ಏನು ಆಗಿರಲಿಲ್ಲ. ನಾನು ಹೇಗಿದ್ನೋ ಅದೇ ರೀತಿ ಇದ್ದೆ. ಮತ್ತು ನನಗೆ ಹೊಟ್ಟೆ ಶೇಪ್ ಬಂದು ಬೇಬಿ ಹೊಟ್ಟೆ ಒಳಗಡೆ ಇದ್ದಾಗ ನನಗೆ ಹೊಟ್ಟೆ ಹೇಗೆ ಶೇಪ್ ಇತ್ತು ಅಂತ ನಾನು ಇಲ್ಲಿ ಮೇಲೆ ಹಾಕಿದ್ದೀನಿ ನೋಡಿ, ಈ ರೀತಿ ಇತ್ತು. ನನಗೆ ಕೆಳ ಹೊಟ್ಟೆನೇ ಇತ್ತು, ಮೇಲ್ ಹೊಟ್ಟೆ ಅನ್ನೋದು ಬಂದೇ ಇಲ್ಲ. ಒಬ್ಬೊಬ್ಬರಿಗೆ ಏನಾಗುತ್ತೆ, ಗರ್ಲ್ ಬೇಬಿ ಇದ್ದಾಗ ಸ್ವಲ್ಪ ಹೊಟ್ಟೆ ಮೇಲಿರುತ್ತೆ, ಉಸಿರಾಡೋಕ್ಕೆ ಕೂಡ ಆಗೋದಿಲ್ಲ. ಡಿಫ್ರೆನ್ಸ್ ಅನ್ನೋದು ನಾನು ಇನ್ನೊಂದು ವೀಡಿಯೋದಲ್ಲಿ ಫಸ್ಟೇ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ, ಬಾಯ್ ಬೇಬಿ ಮತ್ತು ಗರ್ಲ್ ಬೇಬಿ ಡಿಫ್ರೆನ್ಸ್ ಹೇಗಿತ್ತು, ಯಾವ್ಯಾವ ಸಿಮ್ಟಮ್ಸು ಹೇಗಿತ್ತು ಅನ್ನೋದನ್ನು ನಾನು ಹಾಕಿದ್ದೀನಿ, ಬೇಕಂದರೆ ಹೋಗಿ ಚೆಕ್ ಮಾಡಿ. ಈ ಬೇಬಿಗೆ, ಗಂಡು ಪಾಪುಗೆ ಏನಾಗ್ತಾಯಿತ್ತು, ಶೇಪ್ ಈ ರೀತಿ ಇತ್ತು, ಈ ರೀತಿ ನನಗೆ ಶೇಪ್ ಇತ್ತು, ಇಲ್ಲಿ ಮೇಲೆ ಹಾಕಿದ್ದೀನಿ ನೋಡಿ. ನೆಕ್ಸ್ಟ್ ಒನ್ ಬಂದು ಬೇಬಿ ಮೂಮೆಂಟು, ಯಾವ ಕಡೆ ಜಾಸ್ತಿ ಮೂಮೆಂಟ್ ಆಗ್ತದೆ ಅಂತಂದರೆ ನನಗೆ 2 ಸೈಡ್ ಕೂಡ ಆಗ್ತಾಯಿತ್ತು. ಅಂದರೆ ಜಾಸ್ತಿ ಬೇಬಿ ಮೂಮೆಂಟ್ ಬಂದು ನನ್ನ ಮಗಳು ಮಾತಾಡಿಸಿದಾಗ ಮಾತ್ರ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಯಿದ್ದ. ನಾವು ಮಾತಾಡ್ಸಿದ್ರೆ ಅಷ್ಟು, ನಾನು ಅಂದರೆ ಪ್ರೆಗ್ನೆಂಟ್ ಇದ್ದಾಗ ಅಮ್ಮ ಅನ್ನೋರು ಯಾವಾಗಲೂ ಬೇಬಿ ಜೊತೆ ಟಚಲ್ಲಿ ಇರಬೇಕು, ಮಾತಾಡ್ತಾ ಇರಬೇಕು, ಅದು ಕೂಡ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಆದರೆ ನನ್ನ ಮಗಳ ಮಾತಾಡಿದ್ರೆ ಮಾತ್ರ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇದ್ದ. 2 ಸೈಡ್ ಕೂಡ ನನಗೆ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇದ್ದ. ಕ್ರೇವಿಂಗ್ಸ್ ಬಂದು ನಮಗೆ ಏನೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅಂದರೆ, ನನಗೆ ತುಂಬಾ ಸ್ವೀಟ್ ತಿನ್ನಬೇಕು ಅನ್ನಿಸ್ತಾಯಿತ್ತು. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಸ್ವೀಟ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ತುಂಬಾ ಸ್ವೀಟ್ ತಿಂದಿದ್ದೀನಿ. ಫಸ್ಟಲ್ಲಿ ನನಗೆ 9 ತಿಂಗಳಿಗೆ ಬಿದ್ದಾದಮೇಲೆ ನನಗೆ ಪೆಲ್ವಿಕ್ ಪೇಯ್ನ್ ಅನ್ನೋದು ತುಂಬಾ ಸ್ಟಾರ್ಟ್ ಆಯಿತು. ತುಂಬಾ ಪೇಯ್ನ್ ಆಗ್ತಿತ್ತು, ಅದು ಸಿವಿಯರ್ ಪೇಯ್ನ್ ಕೂಡ. ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ಯಾವ ಥರ ಪೇಯ್ನ್ ಇರುತ್ತೋ ಅದೇ ರೀತಿ ಪೆಲ್ವಿಕ್ ಪೇಯ್ನ್ ಅನ್ನೋದು ತುಂಬಾ ಬಂತು. ಇದರಿಂದ ನಾವು 20 ಡೇಸ್ ಮುಂಚೆನೇ ನಾವು ಸಿಸರಿನ್ನ ಮಾಡಿಸ್ಕೊಂಡ್ವಿ. ಯಾಕೆ ಅಂತ ಅಂದರೆ ಅದು ನಾರ್ಮಲ್ ಡೆಲಿವರಿ ಆಗೋ ಥರ ಇತ್ತು. ಸೊ ಹಂಗಾಗಿ ನಾವು ಬೇಗನೆ ಹೋಗಿ ಸ್ವಲ್ಪ ಪೇಯ್ನ್ಗಳೆಲ್ಲ ಬೇಗನೆ ಸ್ಟಾರ್ಟ್ ಆಯಿತು. ನಾರ್ಮಲ್ ಆಗಿಬಿಟ್ರೆ ಕಷ್ಟ ಅಂತ ನಾವು ಸೆಕ್ಷನನ್ನು ಮಾಡಿಸ್ಕೊಂಡ್ವಿ. ಫಸ್ಟು ನಾವು ನಾರ್ಮಲ್ ಆಗಿದ್ದರೆ ನೆಕ್ಸ್ಟು ನಾರ್ಮಲ್ ಮಾಡ್ಕೊಳ್ಳೋದಕ್ಕೆ ಅದೇನು ಪ್ರಾಬ್ಲಮ್ ಆಗಲ್ಲ. ಆದರೆ ಫಸ್ಟು ಸೆಕ್ಷನ್ ಮಾಡಿಸ್ಕೊಂಡು ಅದಾದಮೇಲೆ ನಾರ್ಮಲ್ ಡೆಲಿವರಿ ಮಾಡಿಸ್ಕೊತೀವಿ ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ನಾವು ಡಾಕ್ಟ್ರು ಕೂಡ ಫಸ್ಟೇ ಹೇಳ್ಬಿಡ್ತಾರೆ. ಫಸ್ಟು ಸೆಕ್ಷನ್ ಅಂದರೆ ಸೆಕೆಂಡ್ ಕೂಡ ಸೆಕ್ಷನ್ ಮಾಡ್ತಾರೆ. ಹಂಗಾಗಿ ನಮಗೆ ನಾರ್ಮಲ್ ಆಗಿಬಿಡತ್ತೆ ಅಂತ ನಾವು ಫಸ್ಟೇ 20 ಡೇಸ್ ಮುಂಚೆನೇ ಸೆಕ್ಷನ್ನ ಮಾಡಿಸ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ನಾನು ತುಂಬ ಸರ್ಚ್ ಮಾಡಿ ನೋಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲ ಇನ್ನು ಯಾವೆಲ್ಲ ವೀಡಿಯೋಸ್ನ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಬಾಯ್.